ನಾವು ಮಠ ಮಾಡಿದ್ದು ಅದೇ ಉದ್ದೇಶಕ್ಕೋಸ್ಕರ. ಮಠಗಳ ಮೂಲಕ ಶಿಕ್ಷಣ ಸಂಸ್ಥೆಗಳನ್ನು ತೆಗೀಲಿ, ಹಾಸ್ಟೆಲ್ಗಳನ್ನು ತೆಗೀಲಿ ಅಂತೇಳಿ ಎಲ್ಲರಿಗೂ ಶಿಕ್ಷಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರವಾಗಿ ಮಠ ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು, ಮಠ ಮಾಡ್ತಕ್ಕಂಥದ್ದು. ಈಗ ಬೇರೆ ಬೇರೆಯವರೆಲ್ಲ ನಾನು ಮಾಡಿದೆ ಅಂತ ಹೇಳ್ಕೊತಾ ಇದ್ದಾರೆ. ಅದು ನೀವು ಹೇಳಬೇಕು, ರಾಷ್ಟ್ರಬೇಕು. ಗೊತ್ತಾಯ್ತಾ? ಮಠ ಮಾಡೋದು ಯಾರು? ಅದರ ನಾನು ಮಾಡಿದೆ ಅಂತ ಹೇಳ್ಕೊಳ್ತಕ್ಕಂಥ ಜನರು ಕೂಡ ಇದ್ದಾರೆ ಅಂತಕ್ಕಂಥದ್ದನ್ನ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಡೀ ರಾಜ್ಯ ಸುತ್ತಲೂ ನಾನು ಹೆಸರು ತಗೊಳ್ಳೋದು ಯಾರು? ಇದು ಆಗಬಾರ್ದು ಸಮಾಜದಲ್ಲಿ. ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದವರು ನಾವು, ಕಾಗಿನೆಲೆ ಪ್ರಾಧಿಕಾರ ಮಾಡಿದವರು ನಾವು, ಕಾಗಿನೆಲೆ ಗುರುಪೀಠ ಮಾಡಿದವರು ನಾವು. ಈಗ ಬೇರೆಯವರೆಲ್ಲ ಇದು ಮಾಡಲಿಕ್ಕೆ ಹೊರಟಿದ್ದಾರೆ. ಅದೇನೇ ಇರಲಿ, ನಾನು ಹೆಚ್ಚು ಈ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ. ನಿಮಗೆ ಬಿಟ್ಟಿರ್ತೀನಿ, ನೀವೇ ತೀರ್ಮಾನ ಮಾಡಬೇಕು. ಯಾರು ಗುರುಪೀಠ ಮಾಡಿದ್ರು, ಯಾರು ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ರು, ಇವನ್ನ ಸರಿಯಾದ ರೀತಿಯಲ್ಲಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಂಘಟನೆಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇಂಥ ರೋಗಿ ಜನ ಸಮಾಜದಲ್ಲಿ ಯಾವಾಗಲೂ ಕೂಡ ಇರ್ತಾರೆ, ಪಟ್ಟಭದ್ರರು ಇರ್ತಾರೆ. ಇವ್ರ ಮಕ್ಕಳಿಗೆ ಅವ್ರ ಮಾತುಗಳನ್ನು ಕೇಳಬೇಡಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಅದರಿಂದ ನಾನು ನಿಮ್ಮ ಜೊತೆ ಇದ್ದೇನೆ. ನಿಮ್ಮ ಅಭಿಮಾನ, ಪ್ರೀತಿ ನನ್ನ ಮೇಲೆ ಯಾವಾಗಲೂ ಕೂಡ ಇರಲಿ, ಈಗ ಇದೆ, ಯಾವಾಗಲೂ ಕೂಡ ಇರಲಿ. ನಾನು ರಾಜಕೀಯ ಮಾಡ್ತಕ್ಕಂಥದ್ದೇ ಸಾಮಾಜಿಕ ನ್ಯಾಯಕ್ಕೋಸ್ಕರ. ನಾನು ಮುಖ್ಯಮಂತ್ರಿ ಆಗಿರಲಿ, ಅಧಿಕಾರದಲ್ಲಿರಲಿ, ಹಿಂದೆ ಹೋಗಲಿ, ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಜನರ ಜೊತೆ ಇರ್ತೇನೆ, ಅವರಿಗೆ ನ್ಯಾಯ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿ ಅನಾವರಣ ಆಗಿದೆ. ನೀವೆಲ್ಲರಿಗೂ ಕೂಡ ಅವರಿಂದ ಸ್ಫೂರ್ತಿ ಬರಲಿ. ಭಾಳ ಜನ ಆಯ್ಕೆ ಮಾಡ್ತಿರ್ತಾರೆ, ನಮ್ಮ ಮಗ ಸಂಗೊಳ್ಳಿ ರಾಯಣ್ಣ ಅಂತ ಆಗಲಿ ಅಂತೇಳಿ ಆಯ್ಕೆ ಮಾಡ್ತಿರ್ತಾರೆ. ನೀವು ಕೂಡ ಪ್ರತಿಯೊಬ್ಬರು ಕೂಡ ಸಂಗೊಳ್ಳಿ ರಾಯಣ್ಣ ಆಗಲಿಕ್ಕೆ ಸಾಧ್ಯ ಆಗಿರ್ಬೋದು. ಸಂಗೊಳ್ಳಿ ರಾಯಣ್ಣ ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಕನಕದಾಸರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದೇ ನಾವು ಸಂಗೊಳ್ಳಿ ರಾಯಣ್ಣನಿಗೆ, ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮಾಡ್ತಿದೆಯಲ್ವಾ? ಮಾಡ್ತಿದೆಯಲ್ಲ? ನೀವೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.